ಈ ಊರು ಹೇಗಿದೆ ಅಂತ ನೋಡ್ಬೇಕಾದ್ರೆ ಆ ಊರಿನ ಗುಡಿ ನೋಡ್ಬೇಕಂತೆ. ಆ ಊರಿನ ಯೋಗ್ಯತೆ ಗೊತ್ತಾಗತ್ತೆ. ಊರಿನಲ್ಲಿ ಎಷ್ಟು ಕಚ್ಚಾಡ್ತಾ ಇದ್ದಾರೆ, ಊರಿನಲ್ಲಿ ಎಷ್ಟು ಬಡತನ ಇದೆ, ಊರಿನಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ, ಊರಿನಲ್ಲಿ ಎಷ್ಟು ಸಂಘಟನೆ ಇದೆ, ಇದು ಎಲ್ಲದೂ ಗೊತ್ತಾಗ್ತಕ್ಕಂಥದ್ದು ಆ ಊರಿನ ದೇವಸ್ಥಾನದಲ್ಲಿ. ಊರು ನೋಡೋ ಮುಂದೆ ಗುಡಿ ನೋಡಿ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಆ ಊರಿನ ಗುಡಿ ತುಂಬಾ ಸುಂದರವಾಗಿದ್ರೆ, ವ್ಯವಸ್ಥಿತವಾಗಿದ್ರೆ, ಸಮೃದ್ಧಿಯಾಗಿದ್ರೆ ಬಹುತೇಕ ಮತ್ತೆ ಊರನ್ನ ನೋಡಬೇಕಾಗಿಲ್ಲ, ಆ ಊರು ಹಾಗೇ ಇರುತ್ತೆ, ಅಷ್ಟೇ ಸುಂದರವಾಗಿರುತ್ತೆ. ಆ ದೇವಸ್ಥಾನ ನನಗೋಸ್ಕರ ಕಟ್ಟತಕ್ಕಂಥದ್ದಲ್ಲ, ನನ್ನ ಸಂಪತ್ತಿನ ಪ್ರದರ್ಶನ ದೇವಸ್ಥಾನಗಳ ಚಿತ್ರಣದಲ್ಲಿ ಇರಬಾರದು, ಅಲ್ಲಿ ಸಮರ್ಪಣೆ ಇರಬೇಕು. ಬರತಕ್ಕಂಥ ಜನ ಸಮರ್ಪಣೆಯ ಮನೋಭಾವದಿಂದ ಜೊತೆಗೆ ಬರಬೇಕು. ಅಲ್ಲಿ ನನ್ನ ಪ್ಲೇಟ್ ಹೆಸರು ಬಿದ್ದಿದೆಯೋ ಹೇಗೆ, ನನ್ನ ಹೆಸರು ಹಾಕಿದಾರೋ ಹೇಗೆ, ಬಹುತೇಕ ಅದಕ್ಕಿಂತ ನೀನು ದೊಡ್ಡ ಪಾಪವನ್ನ ಕೊಟ್ಟಿದ್ದು ಭಗವಂತನಿಗೆ ಆಗಿದ್ರು ಕೂಡ ನೀನು ಮಾಡಿದ್ದು ಪಾಪ. ಕೊಟ್ಟಿದ್ದು ಭಗವಂತನಿಗೆ ಆಗಿರಬಹುದು, ಆದ್ರೆ ನೀನು ಮಾಡಿದ್ದು ಪಾಪ. ಯಾಕೆಂದ್ರೆ ನೀನು ಅಪೇಕ್ಷೆ ಪಟ್ಟಿದೀಯ. ಅಪೇಕ್ಷೆ ಇಲ್ಲದೆ ಕೊಟ್ರೆ ಹೆಸರಿಗೆ, ಯಾರೋ ಹೇಳಿದ್ರಲ್ಲ ಈಗಷ್ಟೇನೆ, ಉಸಿರಿನೊಂದಿಗೆ ಹೆಸರು ಬಂತು, ಆದ್ರೆ ಉಸಿರು ಹೋದ್ರೂ ಕೂಡ ಹೆಸರು ಉಳ್ಕೋಬೇಕು, ಆ ಯೋಗ್ಯತೆಯನ್ನು ಬದುಕಿನಲ್ಲಿ ಇಟ್ಕೋಬೇಕು ಅಂತ. ಉಸಿರಿನೊಂದಿಗೆ ಹೆಸರು ಬಂತು, ಆದ್ರೆ ಅದೇ ಉಸಿರಿನೊಂದಿಗೆ ಹೆಸರು ಹೋಗಬಾರದು. ನಾನು, ನನ್ನ ಹೆಸರು, ನನ್ನ ಕುಟುಂಬ, ನನ್ನ ಪ್ರತಿಷ್ಠೆ. ಸ್ವಾಮಿ, ಇಲ್ಲಿ ಕುಳಿತಿರ್ತಕ್ಕಂಥವ್ರು ಹೇಳ್ತೀರಾ ಎಷ್ಟು ಜನರಿಗೆ ನೆನಪಿರುತ್ತೆ ಅಂತ. ನನ್ನ ಹೆಸರು ನೆನಪಿರ್ಬೇಕು ಅಂತ ದೊಡ್ಡ ದೊಡ್ಡ ಅಮೃತ ಶಿಲೆಯಲ್ಲಿ ಇವತ್ತು ಅಕ್ಷರಗಳನ್ನು ಹಾಕೊಂಡು ನಾನು ಹೆಮ್ಮೆ ಪಡ್ತೀನಲ್ಲ, ಹೆಮ್ಮೆ ಪಡೋದು ಮತ್ಯಾರು ಅಲ್ಲ, ನಾ ಹೆಸರನ್ನ ನೋಡಿ ನಾನೇ ಹೆಮ್ಮೆ ಪಡ್ಬೇಕಷ್ಟೇನೆ. ಪತ್ರಿಕೆಯಲ್ಲಿ ನನ್ನ ಮುಖ ನೋಡಿ ನಾನೇ ಖುಷಿ ಪಡ್ಬೇಕಷ್ಟೇನೆ. ದಿವಸ ನನ್ನ ಸುದ್ದಿ ಹ್ಯಾಗ್ ಬರ್ತಾ ಇದೆ ನೋಡುವ ಅಂತ, ನನ್ನ ಮುಸುಡಿ ಹ್ಯಾಂಗ್ ಕಾಣ್ತಾ ಇದೆ ನೋಡುವ ಅಂತ. ಅಲ್ಲಿ ಅಷ್ಟೆಲ್ಲ ದೊಡ್ಡ ನೇಮ್ ಪ್ಲೇಟ್ ಹಾಕೊಂಡು ಎಷ್ಟು ದಿವಸ ಇರತ್ತೆ ಅದು? ಎಷ್ಟು ದಿವಸ ಇರತ್ತೆ? ಇಲ್ಲಿ ಕುಳಿತಿರ್ತಕ್ಕಂಥವರಿಗೆ ನಿಮ್ಮ ಅಜ್ಜನ ಹೆಸರೇನು ಹೇಳ್ರಿ ನೋಡೋಣ. ಕೆಲವು ಮಂದಿ ಗೊತ್ತಿರಬಹುದು, ಯಾರಿಗೆ ವಂಶವೃಕ್ಷದ ಅರಿವಿದೆ ಅಂಥವರಿಗೆ ಗೊತ್ತಿರ್ಬೋದು. ನಿಮ್ಮ ಅಜ್ಜನ ಹೆಸರು ಹೇಳಿ, ನಿಮ್ಮ ಅಜ್ಜನ ಅಪ್ಪನ ಹೆಸರಲ್ಲಿ ನೋಡುವ. ನಿಮ್ಮ ರಕ್ತದ ನೆನಪೇ ನಿಮಗಿಲ್ಲ ಅಂತಂದ್ರೆ ಈ ಸೃಷ್ಟಿಯ ನೆನಪು ನಿಮಗೆ ಹೇಗಿರುತ್ತೆ ಕಣ್ರಿ? ನಿಮ್ಮ ರಕ್ತದ ನೆನಪೇ ನಿಮಗಿಲ್ಲ. ಈ ಜಗತ್ತಿನ ಸ್ವಭಾವ ಇದು.